ಗೆಳೆಯರೇ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅದು ಮೊಟ್ಟ ಮೊದಲ ವಿಶ್ವಯುದ್ಧ ನಡೆಯುತ್ತಿದ್ದ ಕಾಲ. ಅವತ್ತಿಗೆ ಜಗತ್ತಿನ ಬಲಿಷ್ಠವಾಗಿದ್ದ ಸಾಮ್ರಾಜ್ಯದ ಪೈಕಿ ಬ್ರಿಟನ್, ಅಟೋಮನ್ ಟರ್ಕ್, ರಷ್ಯಾ, ಜರ್ಮನಿ ಸೇರಿದಾಗಿ ನಾನಾ ಸಾಮ್ರಾಜ್ಯಗಳು ಪರಸ್ಪರ ಕಾದಾಡುತ್ತಿದ್ದ ಕಾಲ ಅದು. ಮೊದಲನೇ ಮಹಾಯುದ್ಧ ವಿಶ್ವಯುದ್ಧದಲ್ಲಿ ಅದೆಷ್ಟೋ ಬದಲಾವಣೆಗೆ ಕಾರಣ ಆಯಿತೇನು ಸತ್ಯ. ಆದರೆ ಆ ಯುದ್ಧವನ್ನು ಗೆಲ್ಲಲಿಕ್ಕೆ ಬ್ರಿಟಿಷರು ಮಾಡಿದ ಪ್ಲಾನ್ ಇದೆಯಲ್ಲ, ಅದು ಎಲ್ಲಕ್ಕಿಂತಲೂ ದೊಡ್ಡ ಬದಲಾವಣೆ ತಂದಿತ್ತು. ಸುಮಾರು 5 ಶತಮಾನಗಳಿಂದ ನಿರಂಕುಶ ಆಳ್ವಿಕೆ ಮಾಡಿದ ಅಟೋಮನ್ ಟರ್ಕರ ರಾಜ್ಯ ಒಡೆದು ಚೂರು ಚೂರು ಆಯಿತು. ಅಲ್ಲಿ ಅರಬ್ಬರ ಹೊಸ ದೇಶಗಳು ಹುಟ್ಟಿಕೊಂಡವು. ಆ ಸಂದರ್ಭದಲ್ಲೇ ಒಂದು ಜನ್ಮ ತಾಳಿದ ಮಹಾನ್ ಸಂಘರ್ಷದ ದೇಶವೇ ಇಸ್ರೇಲ್. ಸಾವಿರದ 1914ರಲ್ಲಿ ಮೊದಲ ವಿಶ್ವಯುದ್ಧ ಘೋಷಣೆಯಾದಾಗ ಬ್ರಿಟಿಷರಿಗೆ ಒಂದು ಶಕ್ತಿಶಾಲಿ ಕಂಡದ್ದು ಅಟೋಮನ್ ಟರ್ಕರು. ಅದು ಇವತ್ತಿನ ಟರ್ಕಿಯಿಂದ ಅರಬ್ ದೇಶಗಳವರೆಗೆ ಹಬ್ಬಿತ್ತು. ಇಂತಹ ಬಲಿಷ್ಠ ರಾಜ್ಯವನ್ನು ಒಡೆದು ಹಾಕಬೇಕೆಂದರೆ ಅದಕ್ಕೆ ಒಂದು ಮಹಾನ್ ತಂತ್ರಗಾರಿಕೆ ಅಗತ್ಯವಿತ್ತು. ಹೀಗಾಗಿ ಬ್ರಿಟಿಷರು ಅರಬ್ಬರಿಗೆ ಒಂದು ಆಫರ್ ಕೊಡುತ್ತೆ. ಟರ್ಕಿ ವಿರುದ್ಧ ಯುದ್ಧದಲ್ಲಿ ನೀವು ನಮಗೆ ಸಹಾಯ ಮಾಡಿದರೆ ನಿಮ್ಮ ದೇಶಗಳ ಸ್ವತಂತ್ರ ಮಾಡಿಕೊಡ್ತೀವಿ ಎಂದು. ಅಷ್ಟೊತ್ತಿಗಾಗಲೇ ಜೋರ್ಡಾನ್, ಲೆಬನಾನ್, ಪ್ಯಾಲೆಸ್ತೈನ್ ನಂತಹ ರಾಷ್ಟ್ರಗಳು ಅಟೋಮನ್ ಟರ್ಕರ ನಿರಂಕುಶ ಆಡಳಿತ ಬಿಡುಗಡೆ ಬಯಸಿದ್ದವು. ಹೀಗಾಗಿ ಎಲ್ಲರೂ ಟರ್ಕರ ವಿರುದ್ಧ ಬ್ರಿಟಿಷರಿಗೆ ಸಹಾಯ ಮಾಡಲು ಮುಂದಾದರು. ಆದರೆ ಬಲಿಷ್ಠ ಟರ್ಕರನ್ನು ಎದುರಿಸುವುದು ಮತ್ತು ಅವರ ಜೊತೆ ಇದ್ದ ಆಸ್ಟ್ರಿಯಾ, ಹಂಗೇರಿ, ಜರ್ಮನಿ, ಬಲ್ಗೇರಿಯಾದಂಥ ಸಾಮ್ರಾಜ್ಯಗಳು ಮಣಿಸೋಕೆ ಕೇವಲ ಅರಬ್ಬರ ಸಹಾಯ ಸಾಲುವುದಿಲ್ಲ. ಬದಲಾಗಿ ಅವರಿಗಿಂತ ನಿಷ್ಠೆಯಿಂದ ಹೋರಾಡುವ ಹಾಗೂ ಶಕ್ತಿಶಾಲಿಗಳ ಅವಶ್ಯಕತೆ ಇತ್ತು. ಆವಾಗಲೇ ಬ್ರಿಟಿಷರಿಗೆ ಕಂಡದ್ದು ಯಹೂದಿಗಳು. ಅಷ್ಟೊತ್ತಿಗಾಗಲೇ ಯಹೂದಿಗಳು ತಮ್ಮದೇ ಆದ ಒಂದು ನಾಡನ್ನು ಕಟ್ಟಿಕೊಳ್ಳಕ್ಕೆ ಶುರು ಮಾಡಿದ್ರು. ಸ್ನೇಹಿತರೆ, ನಾವು ಇವಾಗೇನು ಇಸ್ರೇಲ್ನಲ್ಲಿ ಯಹೂದಿಗಳು ನೋಡ್ತೀವಲ್ಲ, ಅವರು ಮುಂಚೆಲ್ಲಿ ಇರಲಿಲ್ಲ. ಅಲ್ಲಿ ಕೆಲವು ಕುಟುಂಬಗಳು ಮಾತ್ರ ಅಲ್ಲಿದ್ದವು. ಉಳಿದವರೆಲ್ಲ ಯುರೋಪ್, ರಷ್ಯಾ, ಅಮೆರಿಕ, ಆಫ್ರಿಕಾ ಹೀಗೆ ನಾನಾ ದೇಶಗಳೇ ಹರಡಿ ಹಂಚಿ ಹೋಗಿದ್ರು. ಶತಮಾನಗಳ ಕಾಲದಿಂದ ತಮ್ಮ ತಾಯ್ನಾಡಿಂದ ವಲಸೆ ಹೋಗ್ತಾ ಇನ್ನೇನು ಬದುಕು ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಮತ್ತೆ ಗುಳಿ ಹೋಗುತ್ತಿದ್ದ ಯಹೂದಿಗಳು. ಆದರೆ ಯಾವತ್ತಾದರೂ ಒಂದು ತಮ್ಮ ತಾಯ್ನಾಡನ್ನು ಸೇರೋ ಕಿಡಿಯನ್ನು ತಮ್ಮ ಎದೆಯಲ್ಲೇ ಇಟ್ಟುಕೊಂಡು ಮಲಗುತ್ತಿದ್ದರು. ಹಾಗಾಗಿ ಇವರ ಸಹಾಯವನ್ನು ಪಡೆಯಲು ಮುಂದಾದ ಬ್ರಿಟಿಷರು ಇನ್ನು ತಮ್ಮ ಪರ ಕಾದಾಡಿದರೆ ಯಹೂದಿಗಳಿಗೆ ತಮ್ಮದೇ ದೇಶವನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸುವುದಾಗಿ ಬ್ರಿಟಿಷರು ಮಾತು ಕೊಟ್ಟರು. ಪರಿಣಾಮವಾಗಿ ಜಗತ್ತಿನಲ್ಲಿ ಹಂಚಿ ಹೋಗಿದ್ದ ಯಹೂದಿಗಳು ಬ್ರಿಟಿಷರ ಜೊತೆ ಸೇರಿ ಟರ್ಕರ ವಿರುದ್ಧ ಸಮರಕ್ಕೆ ಸಿದ್ಧರಾದರು. ಯುದ್ಧದಲ್ಲಿ ಬ್ರಿಟನ್ ನೇತೃತ್ವದ ಬ್ರಿಟಿಷ್ ಮಿತ್ರಕೂಟ ಜಯಗಳಿಸಿದ ನಂತರ ಮಧ್ಯಪ್ರಾಚ್ಯದಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನ್ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದವು. ಫ್ರಾನ್ಸ್ನ ವಶದಲ್ಲಿದ್ದ ಪ್ರದೇಶದಲ್ಲಿ ಸಿರಿಯಾ ಮತ್ತು ಲೆಬನಾನ್ಗಳು ತಲೆ ಎತ್ತಿದವು. ಬ್ರಿಟಿಷರ ವಶದಲ್ಲಿದ್ದ ಪ್ಯಾಲೆಸ್ತೈನ್ ಮತ್ತು ಮೆಸೊಪೊಟೇಮಿಯಾಗಳಾದವು. ಆ ನಂತರದಲ್ಲಿ ಅವು ಜೋರ್ಡಾನ್, ಇರಾಕ್ ಹಾಗೂ ಪ್ಯಾಲೆಸ್ತೈನ್ಗಳಿಗೆ ಬದಲಾದವು. ಅದೇ ಪ್ಯಾಲೆಸ್ತೈನ್ನಲ್ಲಿದ್ದ ಯಹೂದಿಗಳಿಗೆ ಜಾಗ ಬಿಟ್ಟುಕೊಡಲು ಬ್ರಿಟನ್ ಮುಂದಾಯಿತು. ಅದು ಬಹುದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಆ ಸಂಘರ್ಷ ಇವತ್ತಿಗೂ ಮುಂದುವರೆದಿದೆ. ಅದು 18ನೇ ಶತಮಾನದ ಮಧ್ಯಭಾಗ ರಷ್ಯಾ ಸಾಮ್ರಾಜ್ಯದಲ್ಲಿ ಸೇರಿದ ಯಹೂದಿಗಳ ಮೇಲೆ ಹಲ್ಲೆಗಳು ಶುರುವಾದವು. ಹೀಗಾಗಿ ಯಹೂದಿಗಳು ರಷ್ಯಾ ಬಿಟ್ಟು ಯುರೋಪಕ್ಕೆ ಬಂದರು. ಆ ನಂತರದಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆದರೂ ಅವರಲ್ಲಿ ಸಾಕಷ್ಟು ಜನ ತಮ್ಮ ತಾಯ್ನಾಡಿಗೆ ಹಿಂತಿರುಗುವ ಕನಸು ಕಂಡರು. ಅದರ ಭಾಗವಾಗಿ 40,000ದಷ್ಟು ಮಂದಿ ಅಟೋಮನ್ ಟರ್ಕರ ವಶದಲ್ಲಿದ್ದ ಪ್ಯಾಲೆಸ್ತೈನ್ ಪ್ರದೇಶದ ಜಾಗವನ್ನು ಖರೀದಿ ಮಾಡಿದರು. ಅಲ್ಲಿ ನೆಲೆಸೋಕೆ ಶುರು ಮಾಡಿದರು. ಹೀಗೆ ಶುರುವಾದ ವಲಸೆ ಬ್ರಿಟಿಷರ ನೆರವಿನಿಂದ ಮತ್ತಷ್ಟು ಹೆಚ್ಚಾಯಿತು. ಅಲ್ಲಿ ಅವರು ಹಿಬ್ರೂ ಭಾಷೆಯನ್ನು ಮಾತನಾಡೋಕೆ ನಿಂತರು. ಹಿಬ್ರೂ ಭಾಷೆ ಶಾಲೆಯನ್ನು ತೆರೆದರು. ಹೀಗಾಗಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಒಂದು ಸಣ್ಣ ಸಂಘರ್ಷ ಶುರುವಾಯಿತು. ಆದರೆ ಇಡೀ ಪ್ರದೇಶ ಬ್ರಿಟಿಷರ ವಶದಲ್ಲಿದ್ದ ಕಾರಣ ಅದು ಹೆಚ್ಚಿನ ಸಮಸ್ಯೆಯನ್ನು ಸೃಷ್ಟಿ ಮಾಡಲಿಲ್ಲ. ಆದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾಜಿ ಪಡೆಗಳು ಯಹೂದಿಯರನ್ನು ಸಿಕ್ಕಲ್ಲಿ ಕೊಲ್ಲುವುದಕ್ಕೆ ಶುರು ಮಾಡಿದವಲ್ಲ, ಆ ನಂತರ ಹೆಚ್ಚು ಪ್ರಮಾಣದಲ್ಲಿ ಯಹೂದಿಗಳು ತಮ್ಮ ತಾಯ್ನಾಡಿನ ಬರಲು ಪ್ರಾರಂಭಿಸಿದರು. ಅಷ್ಟೊತ್ತಿಗಾಗಲೇ 6 ಮಿಲಿಯನ್ ಯಹೂದಿಯರನ್ನು ವಿವಿಧ ಸಾಮ್ರಾಜ್ಯಗಳು ನಾನಾ ಕಾರಣಗಳನ್ನು ಕೊಟ್ಟು ಕೊಂದು ಹಾಕಿದ್ದವು. ಹೀಗಾಗಿ ಪ್ಯಾಲೆಸ್ತೈನ್ಗೆ ಬರುವ ಯಹೂದಿಗಳಿಗೆ ಬ್ರಿಟನ್ ಸಹಾಯ ಮಾಡಿತು. ಹೀಗಾಗಿ 1934ರಿಂದ ಯಹೂದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯ್ತಾ ಹೋಯಿತು. ಹಾಗೆ ಅಮೆರಿಕ ಕೂಡ ಇವರ ಬೆಂಬಲಕ್ಕೆ ನಿಂತಿತು. ಹೀಗೆ ಶುರುವಾದ ಮಹಾ ವಲಸೆ ಪ್ಯಾಲೆಸ್ತೈನ್ನಲ್ಲಿ ಅರಬ್ಬರ ಮತ್ತು ಯಹೂದಿಗಳ ಸಂಘರ್ಷಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಇಸ್ರೇಲ್ನಲ್ಲಿ ಯಹೂದಿಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಅರಬ್ಬರು ನಿರಾಶ್ರಿತರಾಗಬೇಕಾಯಿತು. ಹಾಗೂ ಅವರನ್ನು ತಂದು ಇಡ್ತಿರೋದೇ ಅರಬ್ಬರನ್ನು ಬಲಹೀನ ಮಾಡುವುದಕ್ಕೆ ಮತ್ತು
ಅರಬ್ಬರ ನಡುವೆ ಒಂದು ದೊಡ್ಡ ಪ್ರತ್ಯೇಕ ಶಕ್ತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಪಾಶ್ಚಾತ್ಯರು ಎಂದು ವಾದ ಹುಟ್ಟಿಕೊಂಡಿತು. ಈ ಯಹೂದಿಗಳು ಮಧ್ಯಪ್ರಾಚ್ಯದವರು ಅಲ್ವೇ ಅಲ್ಲ, ಅವರು ಎಲ್ಲಿಂದಲೋ ಬಂದವರು, ಹಾಗಾಗಿ ಅವರನ್ನು ಸಹಿಸೋಕೆ ಸಾಧ್ಯವಿಲ್ಲ ಅಂತ ಅರಬ್ಬರು ಅಬ್ಬರಿಸೋಕೆ ಶುರು ಮಾಡಿದರು. ಇದರೆಲ್ಲರ ನಡುವೆ ಎರಡನೇ ಮಹಾಯುದ್ಧ ಮುಕ್ತಾಯವಾಗಿ ಬ್ರಿಟಿಷರು ಮಧ್ಯಪ್ರಾಚ್ಯದಿಂದ ಕಾಲ್ಕಿತ್ತ ಮೇಲೆ ಆ ಜಾಗವನ್ನು ವಿಶ್ವಸಂಸ್ಥೆ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಅಲ್ಲಿ ಪ್ಯಾಲೆಸ್ತೈನ್ ಮತ್ತು ಯಹೂದಿಗಳ ಇಸ್ರೇಲ್ ಎರಡು ದೇಶಗಳನ್ನು ವಿಂಗಡಿಸೋಕೆ ಮುಂದಾಯಿತು. ಜೆರುಸಲೇಮ್ ಅಂತಾರಾಷ್ಟ್ರೀಯ ಕೇಂದ್ರವಾಗಿ ಮಾಡುವುದಕ್ಕೆ ವಿಶ್ವಸಂಸ್ಥೆ ಮನಸ್ಸು ಮಾಡಿತು. ಇದನ್ನು ಯಹೂದಿಗಳು ಒಪ್ಪಿದ್ರು, ಆದರೆ ಅರಬ್ಬರು ಒಪ್ಪಲಿಲ್ಲ. ಹೀಗಾಗಿ ಅಲ್ಲಿ ಮತ್ತೆ ಸಂಘರ್ಷ ಶುರುವಾಯಿತು. ಇದರ ಲಾಭ ಮಾಡಿಕೊಳ್ಳಕ್ಕೆ ಮುಂದಾಗಿದ್ದ ಅಮೆರಿಕ ಅರಬ್ ದೇಶಗಳ ಮೇಲೆ ಒಂದು ಶಾಶ್ವತ ಹಿಡಿತ ಬೇಕು ಎಂದರೆ ಅಲ್ಲೊಬ್ಬ ತನಗೆ ಮಿತ್ರ ಮತ್ತು ಅರಬ್ಬರಿಗೆ ಒಬ್ಬ ಬಲಿಷ್ಠ ಶತ್ರು ಬೇಕೆಂದು ಮನಗೊಂಡ ಅಮೆರಿಕ ಈ ಸಂಘರ್ಷದಲ್ಲಿ ಯಹೂದಿಗಳ ಪರವಾಗಿ ನಿಂತರು. ಪರಿಣಾಮವಾಗಿ ಮೇ 14, 1948ರಲ್ಲಿ ಅಧಿಕೃತವಾಗಿ ಒಂದು ದೇಶ ಅಂತ ಘೋಷಣೆ ಮಾಡಿಕೊಂಡಿತು ಇಸ್ರೇಲ್. ಆದರೆ ಸಂಘರ್ಷದಲ್ಲಿ ನಿಂತುಕೊಳ್ಳಲಿಲ್ಲ. ಯಹೂದಿಗಳ ವಿರುದ್ಧ ಎಲ್ಲ ಅರಬ್ ದೇಶಗಳು ಒಂದಾದವು. ಹೀಗಾಗಿ ಯಹೂದಿಗಳು ತಮ್ಮ ಪ್ರತಿಯೊಬ್ಬ ಪ್ರಜೆಯನ್ನು ಸೈನಿಕನಾಗಿ ಬದಲಾಯಿಸಿದವು. ಅವರಿಗೆ ಇನ್ನು ಅಲೆದಾಟ ಬೇಕಾಗಿರಲಿಲ್ಲ, ತಮ್ಮದೇ ಆದ ಒಂದು ಶಾಶ್ವತ ನೆಲೆ ಬೇಕಾಗಿತ್ತು. ಪರಿಣಾಮವಾಗಿ ಅರಬ್ ಮತ್ತು ಯಹೂದಿಗಳ ನಡುವೆ ಯುದ್ಧವೇ ಶುರುವಾಯಿತು. ಆ ಯುದ್ಧದಲ್ಲಿ ಇಸ್ರೇಲ್ ತನ್ನ ಬಲ ಪ್ರಯೋಗಿಸಿ ಸಾಕಷ್ಟು ಭೂ ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಹಾಗೇನೆ ಇವತ್ತಿನ ಗಾಜಾ ಪಟ್ಟಿಯನ್ನು ಈಜಿಪ್ಟ್ ವಶಪಡಿಸಿಕೊಂಡರೆ ವೆಸ್ಟ್ ಬ್ಯಾಂಕ್ ಜೋರ್ಡಾನ ಪಾಲಾಯಿತು. ಆ ನಂತರದಲ್ಲಿ ಇಸ್ರೇಲ್ನಿಂದ ಲಕ್ಷಾಂತರ ಪ್ಯಾಲೆಸ್ತೈನಿಗಳು ಅರಬ್ ದೇಶಗಳಿಗೆ ವಲಸೆ ಹೋದರು. ವಿಶ್ವದ ನಾನಾ ಕಡೆಯಿಂದ ಯಹೂದಿಗಳು ಇಸ್ರೇಲ್ಗೆ ಬಂದು ನೆಲೆಸೋಕೆ ಶುರು ಮಾಡಿದರು. ಸಾವಿರದ 1966ರ ಹೊತ್ತಿಗೆ ಇಸ್ರೇಲ್ ಬಲಿಷ್ಠವಾಯಿತು. ಹೀಗಿರುವಾಗಲೇ 1967ರಲ್ಲಿ ಮತ್ತೆ ಅರಬ್ ಮತ್ತು ಇಸ್ರೇಲ್ ಯುದ್ಧ ಆರಂಭವಾಯಿತು. ಆ ಯುದ್ಧದಲ್ಲಿ ಇಸ್ರೇಲ್ ಏಕಾಂಗಿಯಾಗಿ ಸಿರಿಯಾ, ಜೋರ್ಡಾನ್, ಈಜಿಪ್ಟ್ನ ಮೇಲೆ ಯುದ್ಧವನ್ನು ಘೋಷಿಸಿತು. ಕೇವಲ 6 ದಿನಗಳಲ್ಲಿ ಇಸ್ರೇಲ್ ಈ 3 ದೇಶಗಳು ಸೋಲಿಸಿ ವೆಸ್ಟ್ ಬ್ಯಾಂಕ್, ಸಿರಿಯಾದ ಒಂದಷ್ಟು ಪ್ರದೇಶಗಳನ್ನು ಹಾಗೂ ಈಜಿಪ್ಟ್ನ ಸುಯೇಜ್ ಕಾಲುವೆಯವರೆಗಿನ ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಹೀಗಾಗಿ ಇಸ್ರೇಲ್ನ ಮಂದಿ ವೆಸ್ಟ್ ಬ್ಯಾಂಕ್ನಲ್ಲಿ ನೆಲೆಸೋಕೆ ಮುಂದಾದರು. ಆದರೆ ಈ ಬಾರಿ ವಿಶ್ವಸಂಸ್ಥೆ ಮಧ್ಯೆ ಪ್ರವೇಶ ಮಾಡಿತು. ಅದು ಇಸ್ರೇಲ್ನ ಆಕ್ರಮಣಕಾರಿ ನೀತಿಯನ್ನು ಖಂಡಿಸಿ ಈ ಹಿಂದಿದ್ದ ಗಡಿಗಳನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕೆಂದು ಹೇಳಿತು. ಆದರೆ ಇದಕ್ಕೆ ಇಸ್ರೇಲಿಗಳು ತಲೆ ಕೆಡಿಸಿಕೊಳ್ಳಲಿಲ್ಲ. ಮುಂದೆ 1973ರಲ್ಲಿ ಸಿರಿಯಾ ಮತ್ತು ಈಜಿಪ್ಟ್ ಇಸ್ರೇಲ್ನ ಮೇಲೆ ಅಚಾನಕ್ಕಾಗಿ ದಾಳಿ ನಡೆಸಿತ್ತು. ಆ ದಾಳಿಯಲ್ಲಿ ಒಂದಷ್ಟು ಪ್ರದೇಶಗಳು ಇಸ್ರೇಲ್ನ ಕೈಬಿಟ್ಟವು. ಅದೇ ದಿನಗಳ ಶೀತ ಸಮರ ಕೂಡ ನಡೆಯುತ್ತಿತ್ತು. ಹೀಗಾಗಿ ಸೋವಿಯತ್ ಕೂಡ ಇಸ್ರೇಲ್ನ ವಿರುದ್ಧ ನಿಂತುಕೊಂಡಿತ್ತು. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ನ ಬೆಂಬಲಕ್ಕೆ ನಿಂತ ಪರಿಣಾಮವಾಗಿ ಇಸ್ರೇಲಿಗಳು ತಮ್ಮ ಗಡಿಯನ್ನು ಮತ್ತಷ್ಟು ವಿಸ್ತರಿಸಿಕೊಂಡರು. ಇದೆಲ್ಲ ಆದ ಮೇಲೆ ಸಾಕಷ್ಟು ಮಾತು ಹಾಗೂ ಒತ್ತಡಗಳ ಪರಿಣಾಮವಾಗಿ ಈಜಿಪ್ಟ್ನ ಕೆಲ ಭೂ ಪ್ರದೇಶಗಳನ್ನು ಇಸ್ರೇಲ್ ಹಿಂತಿರುಗಿಸಿತು. ಸ್ನೇಹಿತರೆ, ಇಷ್ಟೆಲ್ಲ ಆದ ಮೇಲೆ ಸಿರಿಯಾ ಮತ್ತು ಪ್ಯಾಲೆಸ್ತೈನ್ ಪ್ರದೇಶಗಳನ್ನು ಬಿಟ್ಟುಕೊಡಲಿಲ್ಲ. ಹೀಗಾಗಿ ಪ್ಯಾಲೆಸ್ತೈನ್ ಹೋರಾಟ ಶುರುವಾಯಿತು. ಹಮಾಸ್ ಹುಟ್ಟುಕೊಂಡಿತ್ತು. ಅಲ್ಲಿ ಇವತ್ತಿಗೂ ಸಂಘರ್ಷ ನಡೆಯುತ್ತಿದೆ. ಇಸ್ರೇಲ್ ದೇಶದ ಹುಟ್ಟು 1948ರಲ್ಲಿ ನಡೆದಿದ್ದರೂ ಅದರ ಕತೆ ಸಾವಿರಾರು ವರ್ಷಗಳಿಂದ ಪ್ರಾರಂಭವಾಗಿದೆ. ಧರ್ಮ, ರಾಜಕೀಯ, ವಲಸೆ, ಹಿಂಸಾಚಾರ ಇವೆಲ್ಲ ಸೇರಿ ಇಸ್ರೇಲ್ ಜನಿಸಿತು. ಇದು ಗೆಳೆಯರೆ, ಇಸ್ರೇಲ್ ಎಂಬ ಮಹಾನ್ ಸಂಘರ್ಷ ರಾಷ್ಟ್ರದ ಹುಟ್ಟಿನ ಒಂದಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.